ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಿ ನಿಡೋನಿ ಸ್ಪೆಷಲ್ ನ್ಯೂಸ್ ಚಾನಲ್ನ. ಇವತ್ತು ಎಲ್ಲರೂ ಕೇಳ್ತಾ ಇದ್ದೀರಿ, ಒಣ ದ್ರಾಕ್ಷಿ ದರ ಎಷ್ಟಿದೆ, ರೈತರ ಕಷ್ಟ ನಷ್ಟ ಏನು, ಯಾಕೆ ಮಾರುಕಟ್ಟೆ ಆಗ್ತಾಯಿಲ್ಲ, ಅದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕೆ ಅಂತೇಳಿ ನಾನು ಬಂದಿದ್ದೀನಿ ಇವತ್ತು. ಕಾಕಾರ ನಮಸ್ಕಾರ. ನಿಮ್ಗೆ ನಮಸ್ಕಾರ. ಕಾಕಾರ, ಇದು ದ್ರಾಕ್ಷಿ ನೀವು ಒಣ ದ್ರಾಕ್ಷಿ ಮಾಡ್ಬೇಕಾದ್ರೆ ಯಾವ ಥರ ಮಾಡ್ತೀರಿ ನೀವು? ಅದರ ಬಗ್ಗೆ ಸ್ವಲ್ಪ ಹೇಳಲ್ಲ. ಮೊದಲಿಗೆ ಏನು ಮಾಡ್ತೀರಿ ನೀವು? ಈಗ ಕಟಿಂಗ್ ಮಾಡ್ತೀವಿ ರೀ ಮೊದಲಿಗೆ ರೀ. ಕಟಿಂಗ್ ಮಾಡ್ಲಿಕ್ಕೆ ಎಷ್ಟು ಪಗಾರ ಆಗ್ಬೋದು ರೀ? ಪಗಾರ ಒಂದು ಹೆಣ್ಮಕ್ಳಿಗೆ 4,500 ರೂಪಾಯಿ ಪಗಾರ ಐತೆ ರೀ. ಒಬ್ಬರಿಗೆ 4,500. ಹ್ಞೂ ರೀ. ಒಂದು ಎಕರೆ ನಾವು ಕತ್ತರಿಸಿ ನಾವು 1 ಟನ್ ಮಾಡ್ಬೇಕಾದ್ರೆ ಎಷ್ಟು ಆಳ ಆಗ್ಬೋದು ರೀ ಅಜ್ಮಾಸ? ಅದು ಒಂದು ಎಕರೆ ಹಾಂ, ಎಕರೆಗೆ ಆಳುಗಳು ಭಾಳ ಹತ್ತವ್ರಿ. ಅದು ಭಾಳ ಹತ್ತವ್ರಿ. ಅದು ಏನು ಲೆಕ್ಕನ ಹತ್ತಂಗಿಲ್ಲ ರೀ. ಅದಕ್ಕೆ ಲೆಕ್ಕ ಇಡಾಗಿಲ್ಲ. ಇಲ್ರಿ. ಅಲ್ಲಿಂದ ನೀವು ತರ್ತೀರಿ. ಈಗ ಕಟ್ ಮಾಡ್ಕೊಂಡು ಗಾಡಿಯಲ್ಲಿ ಹಾಕೊಂಡು ಬರ್ಬೇಕು, ರ್ಯಾಕಿಗೆ ಬರ್ಬೇಕು. ಈಗ ನೀವು ನೋಡ್ತಾ ಇದ್ರಿ ಸ್ನೇಹಿತರೆ, ಇದೆಲ್ಲ ರ್ಯಾಕು. ಅಲ್ಲಿಂದ ಕಟ್ ಮಾಡಿದ ಮೇಲೆ ನೀವು ಏನು ಮಾಡ್ತೀರಿ ಕಾಕಾರ? ಮತ್ತೆ ಎರಡನೇ ಸ್ಟೆಪ್ ಈಗ ಡಿಪ್ಪಿಂಗ್ ಮಾಡ್ಬೇಕು. 3 ಕೈ 4 ಕೈ ಡಿಪ್ಪಿಂಗ್ ಮಾಡ್ಬೇಕಾಗತ್ತೆ ರೀ. ಮತ್ತೆ ಈಗ ಫಸ್ಟಿಗೆ ಡಿಪ್ಪಿಂಗ್ ಮಾಡ್ತೀರಿ. ಅದಕ್ಕೆ ಆಯಿಲ್ ರೀ, ಕಾರ್ಬೋನೇಟ್ರ, ಮತ್ತು ಇದು ರೀ ಯಾವ್ದು ರೀ, ಇದು ಪೊಟ್ಯಾಸ್, ಇದು ಕಾರ್ಬೋನೇಟ್ರ್ ಬೇಕು ರೀ, ಆಯಿಲ್ ಬೇಕು ರೀ. ಅದು ನೋಡಿ ಎಷ್ಟಿದೆ ಸರ್ ಕಾಕಾರ ಅದು ರೇಟ್? ಅದ್ರ ರೇಟ್ ನೋಡ್ರಿ 20 ಕಿಲೋ ಪ್ಯಾಕೆಟ್ಗೆ ರೀ 4,800 ರೂಪಾಯಿ ತೊಗೋತಾರೆ. ಅಷ್ಟು ಖರ್ಚು ಅಂತ ಆಯಿಲ್ಗೆ ರೀ. ಆಯಿಲ್. ಹ್ಞೂ. ಮತ್ತು 4,600 ರೂಪಾಯಿ ಇದು ತೊಗೋತಾರೆ, ಕಾರ್ಬೋನೇಟ್ರ್ ತೊಗೋತಾರೆ. ಖರ್ಚು ಆದ್ಮ್ಯಾಗ ಅದನ್ನ ನೀವು ಕಟ್ ಮಾಡಿ ಇಲ್ಲಿ ರ್ಯಾಕ್ನೆಲ್ಲ ಎಲ್ಲ ಹಾಕ್ತಿರಿ. ಈಗ ಹೌದಿಲ್ರಿ? ಇದು ಎಷ್ಟು ದಿನಕ್ಕೆ ಬರ್ಬೋದ್ರಿ? ಈಗ ಇದು 13 ದಿನಕ್ಕೆ ಬರ್ತೈತೆ ನೋಡ್ರಿ. ಇದು ಒಣಗ್ತದ. 12 ದಿನಕ್ಕೆ ಇದು ಒಣಗದ. 12 ದಿನಕ್ಕೆ ಮತ್ತೆ ಬಟ್ಟಿ ಕೊಡ್ಬೇಕ್ರಿ ಅದಕ್ಕೆ. ಇದು 12 ದಿನ ತೆಳಗಿಳಿಸ್ಬೇಕು ನೀವು ಎಲ್ಲ ಅದನ್ನ. ಮತ್ತೆ ಬಟ್ಟಿ ಕೊಟ್ಟಿರಿ, ಒಂದು ದಿವಸ ಮುಚ್ಚಿ ಬಿಡ್ಬೇಕ್ರಿ. ರಾತ್ರಿ ಮುಚ್ಚಿ ಬಿಡ್ಬೇಕ್ರಿ. ಮುಂಜಾನೆ ಹೋಗಿ ಗಂಧಕ ಹೋಗಿ ಕೊಡ್ಬೇಕು. 2 ಸಲ ಇದನ್ನ ಸ್ಪ್ರೇ ಮಾಡ್ಬೇಕು. 4 ಸಲ 4 ಸಲ ಮಾಡ್ಬೇಕು. ಮಾಡಿದ ಮ್ಯಾಗ ಅದನ್ನ ಒಣಗ್ತದ. ಒಣಗಿ ಆರಾಕ್ಬೇಕಾಗುತ್ತೆ. ಹೊರಗೆ ತೆಗೆದು ಹೋಗ್ಬೇಕ್ರಿ. ಅದನ್ನ ಏನ್ ಮಾಡ್ತೀರಿ ಕಾಕಾರ? ಅದನ್ನ ಹೋದ್ ಮತ್ತೆ ಮಿಷನ್ಗೆ ಹೋಯ್ತೇವ್ರಿ. ಪ್ರೊಸೆಸಿಂಗ್ ಹೋಗುತ್ತೆ. ಅಲ್ಲಿ ಎಷ್ಟು ಖರ್ಚು ಅದ ರೀ? ಅಲ್ಲಿ ಒಂದು ಬಾಕ್ಸಿಗೆ ನೋಡ್ರಿ ಎಲ್ಲ ತಯಾರಾಗಬೇಕಾದ್ರೆ 70-80 ರೂಪಾಯಿ ಬರ್ತೈತೆ ನೋಡ್ರಿ. 1 ಕೆಜಿಗೆ, ಒಂದು ಬಾಕ್ಸಿಗೆ. ಅದು ಬಾಕ್ಸಿಗೆ ಎಲ್ಲ ಕೂಡಿ ಅದನ್ನ ನಾವು 1 ಕೆಜಿಗೆ ಬರ್ತೈತೆ ರೀ. ಅದು 1 ಕೆಜಿಗೆ 80 ರೂಪಾಯಿ. 80 ರೂಪಾಯಿ ಬರ್ತೈತೆ ರೀ. 1 ಕೆಜಿ ನಾವು ಒಣ ದ್ರಾಕ್ಷಿ ಮಾಡ್ಬೇಕಂದ್ರೆ ಕಾಕಾರ ಈಗ ಎಷ್ಟು ನಾವು ಕೆಜಿ ಅಂದಾಜು ಎಷ್ಟು ಆಗ್ಬೋದು? ಹಸಿಕಾಯಿ ರೀ 4,5 ಕಿಲೋ ಬೇಕಾಗ್ತದೆ. 4,5 ಗುಣಮಟ್ಟ ಇತ್ತಂದ್ರೆ 4,5 1 ಕೆಜಿ ಒಣ ದ್ರಾಕ್ಷಿ ನಮ್ಗೆ ಹೊಣ್ತೈತಿ ರೀ. ಅಂದ್ರೆ ನಮ್ಗೀಗ ಲೆಕ್ಕ ಮಾಡಿದ್ರ 4,5 ಕೆಜಿ ನಾವು ಹಿಡಿದ್ರ ಅಂದ್ರೆ ಅಂದಾಜು ನಾವು 40 ರೂಪಾಯಿ ಕೆಜಿ ಹಿಡಿನೋದು. ಮಾರ್ಕೆಟ್ ಈಗಿನ ದರದ ನಾವು ಅಂದ್ರೆ ಯುಗಾದಿ ಆದ ನಂತರ 40 ಮಾರ್ಕೆಟ್ ಇಲ್ಲ, ಅದೇ ಬಿದ್ದಿದೆ ಈಗ. ಅದಕ್ಕಾಗಿ ನಾವು ಮಾಡ್ತಾ ಇರೋದು. ಅಂದ್ರೆ ಅಂದಾಜು ನಮ್ಮ ರೇಟು 40 ರೂಪಾಯಿ ಇದ್ರೇ ಒಳ್ಳೇದು. 40 ರೂಪಾಯಿ ಕೆಜಿ ಹಿಡಿದ್ರ 4 16 160 ರೂಪಾಯಿಕ್ಕಿಂತ ಆದಾಗ 1 ಕೆಜಿ ನಮಗೆ ಪೂರಾ ಒಂದು ಕಾಯ್ದು ಆಯ್ತು. ಅದ್ರ ಖರ್ಚು ವೆಚ್ಚ ನಾವು ಎಲ್ಲ ಹಾಕಿದ್ರೆ ಬಾಕ್ಸ್ ಮಾಡೋದು, ನಿಟ್ಟಿಂಗು, ವಾಷಿಂಗ್ ಮಾಡ್ಬೇಕು. ನಿಮಗೆಲ್ಲ ನಾವು ಔಷಧನ ಎಲ್ಲ ಸಿಂಪರಣೆ ಮಾಡಿದಂತ ಇದನ್ನೆಲ್ಲ ನಾವು ತೊಳೆದು ನಿಮ್ಗೆ ತಿನ್ಲಿಕ್ಕೆ ರೆಡಿ ಮಾಡಿ ಕೊಡ್ಬೇಕಾದ್ರೆ 250 ರೂಪಾಯಿ ಕೆಜಿಗೆ ನಮ್ಗೆ ಬೀಳುತ್ತೆ ಒಣ ದ್ರಾಕ್ಷಿ. ಅದಕ್ಕೆ ಇದನ್ನ ಈಗ ರೇಟ್ ಅಂತೂ ಬಹಳ ಕಮ್ಮಿ ಆಗಿದೆ. ಆ ರೇಟ್ ನಾವು ಹೇಳಕ್ ಹೋದ್ರೆ ನಿಮಗೆ ಅನಿಸ್ತದೆ. ಯಾಕಂದ್ರೆ ಅಷ್ಟು ರೇಟ್ ಬಿದ್ದಿದೆ. ಹಾಗಾಗಿ ನಾವು ಆ ದರವನ್ನ ನಾವು ನಿಮ್ಗೆ ಹೇಳಕ್ ಹೋಗಲ್ಲ. ದಯವಿಟ್ಟು ಯಾರಾದ್ರೂ ಈ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನೀವು ವ್ಯಾಪಾರಿಗಳಿದ್ರೆ ಅಥವಾ ಬೆಂಗಳೂರು, ಹರಿಯಾಣ, ಪಂಜಾಬ್, ದೆಹಲಿ, ಲಕ್ನೋ ಯಾವ್ದು ಇದ್ರೆ ನೀವು ಒಣ ದ್ರಾಕ್ಷಿ ಅಂದ್ರೆ ಕಿಸ್ಮಿಸ್, ಗ್ರೇಪ್ಸ್ ಅಂತ ಕರಿತೀವಿ, ಯಾರಾದ್ರೂ ವ್ಯಾಪಾರಿಗಳಿದ್ರೆ ದಯವಿಟ್ಟು ನಿಡೋನಿ, ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆಗೆ ದಯವಿಟ್ಟು ಬನ್ನಿ. ನೇರವಾಗಿ ನೀವು ರೈತರಿಂದ ನೀವು ಖರೀದಿ ಮಾಡ್ಬೋದು. ಇಲ್ಲಿ ಸಾಕಷ್ಟು ನಿಟ್ಟಿಂಗ್ ಮಷಿನ್ಗಳಿವೆ, ಪ್ರೊಸೆಸಿಂಗ್ ಮಷಿನ್ಗಳಿವೆ. ಇಲ್ಲಿಂದ ನೀವು ನೇರವಾಗಿ ನಾವು ಭಾಳ ಕಡಿಮೆ ದರದಲ್ಲಿ ನಿಮ್ಗೆ ಸಿಗುತ್ತೆ. ಯಾವುದೇ ಒಂದು ಟ್ಯಾಕ್ಸ್ ಇಲ್ಲ ಅಥವಾ ಯಾವುದೇ ಬಾಡಿಗೆ ಇಲ್ಲ, ಸೆಸ್ ಇಲ್ಲ, ಏನೂ ಇಲ್ಲದೆ ನೀವು ನೇರವಾಗಿ ರೈತರಿಂದ ಒಣ ದ್ರಾಕ್ಷಿಯನ್ನು ಮತ್ತು ಹಸಿ ದ್ರಾಕ್ಷಿನೂ ಕೂಡ ನೀವು ಖರೀದಿ ಮಾಡಬಹುದು. ದಯವಿಟ್ಟು ಬನ್ನಿ. ರೈತರಿಗೆ ನೀವು ಒಂದಿಟ್ಟು ಪ್ರೋತ್ಸಾಹ ನೀಡಂತ ಹೇಳ್ತಾ ಈ ಯಾವ ಚಾನಲ್ ನೋಡ್ತಾ ಇದ್ದೀರಿ ಅವರೆಲ್ಲ ಇದನ್ನ ಮುಂದಿನ ಯಾರಾದ್ರೂ ಇದ್ರೆ ನಿಮ್ಮ ದೆಹಲಿ ಸ್ನೇಹಿತರು ಇರ್ಬೋದು, ಹರಿಯಾಣ ಇರ್ಬೋದು, ಪಂಜಾಬ್ ಯಾರಾದರೂ ಸ್ನೇಹಿತರಿದ್ದರೆ ದಯವಿಟ್ಟು ಇದನ್ನು ಈ ವಿಡಿಯೋನ ಕಳಿಸಿ. ಯಾಕಂದರೆ ಈಗ ರೈತರು ಭಾಳ ಕಷ್ಟದಲ್ಲಿದ್ದಾರೆ. 250 ರೂಪಾಯಿ 280 ರೂಪಾಯಿ ತನಕ ನಮಗೆ ಒಣ ದ್ರಾಕ್ಷಿ ಅಷ್ಟು ಮಾರಿದಾಗ ಒಂದು ನಮಗೆ ರೈತರಿಗೆ ಲಾಭ. ಇಲ್ಲಿಕಂದ್ರೆ ಏನು ಲಾಭನೇ ಇಲ್ರಿ. ಒಟ್ಟೆ ಇದ್ರಿ 200ಕ್ಕಿಂತ ಕೆಳಗಡೆ ಬರ್ತಾ ಇದೆ. ಹೀಗಾಗಿ ರೈತರು ಬಹಳ ಸಂಕಷ್ಟದಿದ್ದಾರೆ. ದಯವಿಟ್ಟು ಇದನ್ನು ಸರ್ಕಾರ ಗಮನವನ್ನು ತರೋರಿದ್ರೆ ತರಬಹುದು, ಅದೇನಿಲ್ಲ ಅನ್ನಲ್ಲ. ಯಾಕಂದ್ರೆ ಬೆಲೆ ಘೋಷಣೆ ಮಾಡಿದವರು ಮಾಡಲಿ.
ಯಾಕಂದರೆ 250 ಒಂದು ಬೆಂಬಲ ಬೆಲೆ ಒಂದು ನಿಗದಿತ ಮಾಡಿದರೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ. ವೈನ್ ಪಾರ್ಕ್ ಮಾಡಲಿ, ಏನಾದರೂ ಮಾಡಲಿ, ಒಟ್ಟು ರೈತರಿಗೆ ದ್ರಾಕ್ಷಿ ಬೆಳೆ ಒಂದು ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಇರುವಂಥ ರೈತರಿಗೆ ಏನೋ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳಿ. ಕಾಕರ ಅದು ಯಾವ ಥರ ಒಣಗಿಸ್ತೀರಿ ಅದನ್ನು ಸ್ವಲ್ಪ ತೋರಿಸ್ರಿ ನಮಗೆ. ಈಗ ನೋಡಿ ಇದು ಹಾಕಿದಾರೆ, ತೋರಿಸ್ರಿ ಕಾಕರ ಅದನ್ನು. ಇಲ್ಲೇ ಐತೆ ನೋಡ್ರಿ, ಇದು ಬನ್ನಿರಿ. ಇದನ್ನು ತೆಳ್ಳಗೆ ಮಾಡಿ ಒಣ ಹಾಕಬೇಕ್ರಿ. 12 ದಿನ ಆಗುತ್ತೆ. 12 ದಿನ ಹಾಕತ್ರಿ. 12 ದಿನ 3 ದಿವಸಕ್ಕೊಮ್ಮೆ ಬಟ್ಟಿ ಕೊಡ್ಬೇಕು. ಮತ್ತೆ ಇದಕ್ಕೆ ಔಷಧ ಹೊಡಿಬೇಕ್ರಿ. ಇದಕ್ಕೆ ನೋಡಿ ಪೂರ್ತಿ ಎಲ್ಲ ಔಷಧ ಇವತ್ತು ಹಾಕಿರ್ಲೆ ಇದು 3ನೇ ದಿನಕ್ಕೆ ಔಷಧ ಹೊಡಿಬೇಕ್ರಿ. 4 ದಿನ 5 ದಿನ ಅಂತ ಮಾಡಂಗಿಲ್ಲ. ಇಲ್ಲ, 3 ಟೈಮ್ ಸೀರಿ 3 ದಿನಕ್ಕೆ ನಾವು ಎಲ್ಲಿ ಹೋಗ್ಲಿಕ್ಕಾಗಲ್ಲ. ಎಲ್ಲಿ ಹೋಗಂಗಲ್ಲ. ಇನ್ನೊಂದು ಹೇಳ್ತಾರೆ ರೈತರು ಬೆಳೆದರೆ ದ್ರಾಕ್ಷಿ, ಇಲ್ಲಾಂದ್ರೆ ರುದ್ರಾಕ್ಷಿನ ರೀ ವಾಡಿಕೆ ಮಾತು ಇದು. ಯಾಕಂದ್ರೆ ಚೆನ್ನಾಗಿ ಬತ್ತಂದ್ರೆ ದ್ರಾಕ್ಷಿ, ಇಲ್ಲಾಂದ್ರೆ ರುದ್ರಾಕ್ಷಿ ಅಂದ್ರೆ ಮನೇಲಿ ಕೂತು ನಾವು ಜಪ ಮಾಡ್ಬೇಕಾಗತ್ತೆ, ಅಷ್ಟು ನಷ್ಟ ಆಗ್ತದೆ. ಅದನ್ನೆಲ್ಲ ನಾವು ಅನುಭವಿಸಿದ್ವಿ. ಯಾಕಂದ್ರೆ ಇದಾದ್ಮೇಲೆ ನೀವು ಹೊರಗಡೆ ಹಾಕ್ತಿರಲ್ಲ, ಅದನ್ನ ಸ್ವಲ್ಪ ತೋರಿಸ್ರಿ. ಹಂಗ ತೋರಿಸ್ತೀರಲ್ಲ ನೋಡಿ, ಇದನ್ನೆಲ್ಲ ಖರ್ಚು ಮಾಡ್ಲಿಕ್ಕೆ ಒಂದು 2 ಲಕ್ಷ ತನಕ ಆಗುತ್ತೆ. ಒಂದು ರ್ಯಾಂಕಿಗೆ ಖರ್ಚು ಆವಾಗ 2 ಲಕ್ಷ ಮ್ಯಾಲೆ ಬರ್ತೈತ್ರಿ. ಈಗಾಗಲೇ ಸರ್ಕಾರದಿಂದ ಸಬ್ಸಿಡಿ ಇದೆ, ಆದ್ರೂ ಕೂಡ ಮಾಡ್ಲಿಕ್ಕೆ ಆಗಲ್ಲ ಈ ಟೈಮ್ನಲ್ಲಿ. ಯಾಕಂದ್ರೆ ಮಾರುಕಟ್ಟೆ ಒಮ್ಮೆ ಬಿದ್ದುಬಿಡ್ತು, ಎಲ್ಲ ರೈತರಿಗೆ ಇದು ಸಿಗ್ತಾ ಇಲ್ಲ, ರ್ಯಾಕ್ಗಳು ಸಿಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಇನ್ನಷ್ಟು ಇದನ್ನ ರ್ಯಾಕ್ಗಳನ್ನ ಮಾಡ್ಲಿ ಅಂತ ಹೇಳುತ್ತಾ. ಯಾಕಂದ್ರೆ ಎಲ್ಲಿ ನೀವು ಒಣಗಿದ್ರಿ, ಒಣಗಿದ ದ್ರಾಕ್ಷಿ ತೋರಿಸಿ ಎಷ್ಟು ದಿನ ಐತ್ರಿ ಇದು? ಐತ್ರಿ ಇಲ್ಲಿ. ಇದು ಎಷ್ಟನೇ ದಿನ ಐತ್ರಿ? ಇದು 13 ದಿನ ಆತ್ರಿ. ಇದು 14 ದಿನ ಆತ್ ನೋಡ್ರಿ. ನೋಡ್ರಿ ಈಗ ನಿನ್ನೆ 13 ದಿನಕ್ಕೆ ಬಡ್ಡಿ ಕೊಟ್ಟಿಂದು ಇಲ್ಲಿ 14 ದಿನ ಆತ್ರಿ. ಇದು ಬಡ್ಡಿ ಕೊಟ್ಟಿದ್ರಿ. ಉತ್ತಮ ಗುಣಮಟ್ಟದ ಒಣ ದ್ರಾಕ್ಷಿ ಸಿದ್ಧತೆ ಇಲ್ಲಿ ಇದೆ. ಇದೆಲ್ಲ ಪ್ರೊಸೆಸಿಂಗ್ ನಾವು ತಿಕ್ಕಬೇಕಾಗತ್ತೆ. ತಿಕ್ಕಬೇಕ್ರಿ. ಸಳಿಗಳನ್ನು ತಗೊಂಡು 2 ಕಡೆ ಸಳಿ ಹಾಕ್ತಾರೆ. 2 ಕಡೆ ಸಳಿ ಹಾಕಿ ಹಿಂಗೆ ಮಾಡಿ ತಿಕ್ತಾರ್ರಿ. ಹಿಂಗೆ ತಿಕ್ಕಿನ ನಂತರ ಎಲ್ಲ ತಳಗ್ ಬೀಳ್ತೈತ್ರಿ. ತಳಗ್ ಬಿದ್ದಿಂದ ಅಂತ ಮ್ಯಾಗ ಹೋಗೋದು ಹೊರಗೆ ಒಣಾಕ್ಬೇಕ್ರಿ. ಅಂತ ಮ್ಯಾಗ ವಾಷಿಂಗ್ ಮಾಡಿ ನಾವು ಕಡ್ಡಿಗಳನ್ನ ಬೇರ್ಪಡಿಸ್ಲಿಕ್ಕೆ. ಇದಕ್ಕೆಲ್ಲ ನಾವು ಔಷಧಿ, ನಿಮಗೆಲ್ಲ ತಪ್ಪು ಕಲ್ಪನೆ ಇದೆ. ಇವು ಎಲ್ಲ ಔಷಧ ಸಿಂಪಡಣೆ ಆದ್ಮೇಲೆ ವಾಷಿಂಗ್ ಆಗತ್ತೆ, ಪೂರ್ಣವಾಗಿ ಎಲ್ಲ ತೊಳಿತೀವಿ ನೀರಿನಿಂದ. ತೊಳೆದ ಮೇಲೆ ನಿಮಗೆ ನೀವು ಹಾಗೆ ನಿಮ್ ತಿನ್ಲಿಕ್ಕೆ ಡೈರೆಕ್ಟ್ ಆಗಿ ತಿನ್ಲಿಕ್ಕೆ ಅನುಕೂಲ ಇದೆ. ದಯವಿಟ್ಟು ಹೇಳ್ತಾರೆ ಎಲ್ಲವೂ ಕ್ಲೀನ್ ಆಗಿ ಮಾರ್ಕೆಟಿಗೆ ಬರುತ್ತೆ. ಕೆಲವೊಂದು ಜನ ತಪ್ಪು ತಿಳಿದಿದ್ದಾರೆ, ಇದರಲ್ಲಿ ಔಷಧ ಭಾಳ ಸಿಂಪಡಣೆ ಮಾಡಿದ್ರೆ ಎಲ್ಲವೂ ನಿಮಗೆ ಕ್ಲೀನ್ ಆಗಿ ಬರುತ್ತೆ. ಎಲ್ಲ ಇವನ್ನೆಲ್ಲ ವಾಷಿಂಗ್ ಅಂತೇಳಿ ಮಷಿನ್ ಇರುತ್ತೆ. ಆ ಮಷಿನ್ ಕೂಡ ನಿಮ್ಗೆ ತೋರಿಸ್ತೀನಿ ಯಾವ ಥರ ಮಷಿನ್ ಇರುತ್ತೆ ಅನ್ನೋದು. ಇದು ಗಂಧಕದ ಹೊಗೆ ಕೊಡ್ತಾರೆ 2 ದಿನಕ್ಕೆ. ಇದು 12 ದಿನಕ್ಕೆ ಕೊಟ್ಟಿವಿ ನೋಡ್ರಿ ನಾವು. ಗಂಧಕದ ಹಾಕಿ ಪೂರ್ತಿ ಎಲ್ಲ ಮುಚ್ಚಿ ಬಿಡೋದ್ರಿ. ಎಲ್ಲ ಮುಚ್ಚಿಕಿಂದ ಅಂತ ಮೇಲೆ ಇವತ್ತು ಈಗ ಏನಾಗ್ತಾರೆ, ಮುಂದೆ ಬಿಸಿಲಿಗೆ ಹಾಕ್ತಾರೆ. ಇದು ಎಷ್ಟು ದಿನ ಒಣಗ್ತೀರಿ ಕಾಕರ್? ಇದು ಈ 1 ದಿವಸ ಒಣಗ್ತೀವಿ. ಇದು ಏನೋ ಆರಿತು, ಇವತ್ತು ಬಿಸಿಲಿಗೆ ಒಯ್ದ್ರಿ. ಆರ್ಲಿಕ್ಕಂದ್ರೆ ನಾಳೆಗೆ ಒಯ್ದ್ರಿ. ಇದು ನೋಡಿ, ಯಾವುದೇ ಇದಕ್ಕೆ ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ಇದು 1 ದಿನ ಒಣಗಲಿಕ್ಕೆ ಬಿಡಬೇಕು. ಇದು ರಾತ್ರಿನೇ ನಾವು ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ಬೇರ್ಪಡಿಸೋದು. ಈ ದ್ರಾಕ್ಷಿ, ಒಣ ದ್ರಾಕ್ಷಿಯಿಂದ ಕಡ್ಡಿಗಳನ್ನ ಬೇರ್ಪಡಿಸ್ಲಿಕ್ಕೆ ರಾತ್ರಿ 7 ಗಂಟೆಯಿಂದ ಮುಂಜಾನೆ 5ರವರೆಗೆ ಮಾತ್ರ ಮಾಡ್ಲಿಕ್ಕಾಗುತ್ತೆ. ಯಾಕೆ ಬಿಸಿಲಲ್ಲಿ ಅದು ಮೆತ್ತಗೆ ಆಗಿರುತ್ತೆ. ಯಾಕಂದ್ರೆ ಮಷೀನಲ್ಲಿ ಹಾಕಿದ ಮೇಲೆ ಅವು ಎಲ್ಲ ರಸ ಬಿಟ್ಟು ಬಿಡುತ್ತೆ. ಹಾಗಾಗಿ ಅದನ್ನ ಹಾರ್ಡ್ ಮಾಡಿ ಅದನ್ನು ಗಟ್ಟಿತನ ಮಾಡಿ ಸಾಯಂಕಾಲನೇ ಅದನ್ನ ಪ್ರೊಸೆಸಿಂಗ್ ರಾತ್ರಿ ಆಗುತ್ತೆ. ಯಾಕೆ ರಾತ್ರಿ ನನಗೆ ತೋರಿಸ್ಲಿಕ್ಕಾಗಲ್ಲ, ಹೀಗೆ ತೋರಿಸ್ತಾ ಇದ್ದೀನಿ ನೋಡಿ. ಅವೆಲ್ಲ ಕಡ್ಡಿಗಳು ಎಲ್ಲ ಒಣಗಿದ ನಂತರ ಪ್ರೊಸೆಸಿಂಗ್ ಹೋಗುತ್ತೆ. ಅಲ್ಲಿ ಎಲ್ಲ ಬಾಕ್ಸ್ ಆಗಿ ರೆಡಿಯಾಗಿ ವಾಷಿಂಗ್ ಆಗತ್ತೆ. ಇವತ್ತು ರಾತ್ರಿ ವಾಷಿಂಗ್ ಆಗತ್ತೆ. ಅಂದ್ರೆ ಎಲ್ಲವೂ ಔಷಧ ಸಿಂಪಡಣೆ ಮಾಡಿದ್ರೆ ಎಲ್ಲ ತೊಳಿತಾರೆ ಪೂರ್ತಿ ನೀರಿನಿಂದ. ಆ ಮಷಿನ್ ಇದೆ, ಆ ಮಷಿನಲ್ಲಿ ಹಾಕಿದ ಮೇಲೆ ಎಲ್ಲ ಸ್ವಚ್ಛ ಆಗುತ್ತೆ. ಅಂದ್ಮೇಲೆ ಮಷಿನ್ ಹಾಕಿದ ಮೇಲೆ ಕಡ್ಡಿಗಳೆಲ್ಲ ಬೇರ್ಪಡಿಸಿ ಬಾಕ್ಸ್ ಮಾಡ್ಕೊಂಡು ಹೋಗ್ಬಿಡೋದು. ಇಷ್ಟೆಲ್ಲ ಪ್ರೊಸೆಸಿಂಗ್ ಇದೆ. ದಯವಿಟ್ಟು ಎಲ್ಲ ರೈತರು ಅಥವಾ ರೈತರ ನಿಮಗೆ ಆಸಕ್ತಿ ಇದ್ದವರು ದಯವಿಟ್ಟು ಇದನ್ನು ಎಲ್ಲ ನಮ್ಮ ವ್ಯಾಪಾರಸ್ಥರಿಗೆ, ನಿಮ್ಮ ಸುತ್ತಮುತ್ತ ಇರುವಂಥ ವ್ಯಾಪಾರಿಗಳಿದ್ದರೆ ನೀವು ಕೂಡ ವ್ಯಾಪಾರ ಮಾಡಲಿಕ್ಕೆ ಬರ್ಬೋದು. ನಿಮ್ಮಂಥರ ಹಣ ಇದ್ದರೆ ಬನ್ನಿ, ನಿಮಗೆ ಯಾವ ಥರ ವ್ಯಾಪಾರ ಮಾಡೋಕ್ಕೆ ಇಲ್ಲೆಲ್ಲ ಸಾಕಷ್ಟು ನಮ್ಮ ಊರಲ್ಲಿ ಇರ್ತಾರೆ, ಏಜೆನ್ಸಿಗಳು ಇರ್ತಾರೆ. ನಿಮ್ಮ ರೈತರ ಜೊತೆ ಸಂಪರ್ಕ ಮಾಡಿಕೊಡ್ತಾರೆ. ಮಾತು ಬರಲ್ಲ ಅಂತೇಳಿ ಬಿಡಬೇಡಿ. ಅಥವಾ ವ್ಯಾಪಾರ ಯಾವ ಥರ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿದ್ದರೆ ನಾವು ಎಲ್ಲ ರೈತರು ಹೇಳಿಕೊಡ್ತಾರೆ. ಏನಿರಲ್ಲ ಇದರಲ್ಲಿ, ಭಾಳ ಕಷ್ಟ ಏನಿಲ್ಲ. ಯಾವ ಥರ ಮಾರ್ಕೆಟ್ ನಡೆಯುತ್ತೆ ಅದೇ ರೇಟ್ ನೀವು ತೊಗೋಬೋದು. ನೀವು ಮಾರಾಟ ಮಾಡಿ, ನೀವು ಲಾಭ ಮಾಡಿ, ರೈತರಿಗೂ ಲಾಭ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ.